ಹಲೋ ಸ್ಟೂಡೆಂಟ್ಸ್, ವೆಲ್ಡರ್ ಗ್ರೇಡ್ನ ಮಾಡ್ಯೂಲ್ಗೆ ಸ್ವಾಗತ. ಈ ಪಾಠದಲ್ಲಿ ನಾವು ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಫಿಲ್ಲೆಟ್ ವೆಲ್ಡ್ ಟಿ ಜಾಯಿಂಟ್ ಅನ್ನು ಹೇಗೆ ಮಾಡಬೇಕೆಂದು ಕಲಿಯುತ್ತೇವೆ. ಉದ್ದೇಶ: ಈ ಪಾಠದ ಕೊನೆಯಲ್ಲಿ ನೀವೇನು ಕಲಿತಿರುತ್ತೀರೆಂದರೆ 150 mm ಉದ್ದ, 50 mm ಅಗಲ ಮತ್ತು 1.6 mm ದಪ್ಪದ ಪ್ರಕಾರ ಶೀಟ್ ಅನ್ನು ತಯಾರಿಸುವುದು, ಟಂಗ್ಸ್ಟನ್ ಎಲೆಕ್ಟ್ರಾಡ್ ಮತ್ತು ಫಿಲ್ಲರ್ ಮೆಟಲ್ನ ಟೈಪ್ ಮತ್ತು ಸೈಜ್ ಅನ್ನು ಆಯ್ಕೆ ಮಾಡುವುದು, ಪ್ಲೇಟ್ ಅನ್ನು ಟಿ ಜಾಯಿಂಟ್ ಆಗಿ ಸೆಟ್ ಮಾಡುವುದು ಮತ್ತು ಎರಡೂ ಕೊನೆಯಲ್ಲಿ ಟ್ಯಾಕ್ ವೆಲ್ಡ್ ಮಾಡುವುದು. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ವೆಲ್ಡ್ ಬೀಡ್ ಡೆಪಾಸಿಟ್ ಮಾಡುವುದು. ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಸ್ವಚ್ಛಗೊಳಿಸುವುದು. ವೆಲ್ಡ್ ಬೀಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಈಗ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಫಿಲೆಟ್ ವೆಲ್ಡ್ ಟಿ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಸಲಕರಣೆಗಳು ಮತ್ತು ಸಾಧನಗಳನ್ನು ನೋಡೋಣ. ಸಲಕರಣೆಗಳು ಮತ್ತು ಸಾಧನಗಳು: ಸ್ಟೀಲ್ ರೂಲ್, ಸ್ಕ್ರೈಬರ್, ಬಾಲ್ ಪೀನ್ ಹ್ಯಾಮರ್, ಟ್ರೈ ಸ್ಕ್ವೇರ್, ಟಾಂಗ್ಸ್, ಸ್ಟೀಲ್ ವೈರ್ ಬ್ರಷ್, ಫಿಲ್ಲರ್ ರಾಡ್ಸ್, ವೆಲ್ಡಿಂಗ್ ಟಾರ್ಚ್, ಕೀ ಅಥವಾ ಸ್ಪ್ಯಾನರ್, ಹೆಲ್ಮೆಟ್ ಟೈಪ್ ಸ್ಕ್ರೀನ್, ಪ್ರೀಹೀಟರ್ ಮತ್ತು ಫ್ಲೋ ಮೀಟರ್ ಇರುವ ಗ್ಯಾಸ್ ರೆಗ್ಯುಲೇಟರ್, ವೆಲ್ಡಿಂಗ್ ಪವರ್ ಸೋರ್ಸ್, GTAW ಮಿಷಿನ್, ಶೀಲ್ಡಿಂಗ್ ಗ್ಯಾಸ್ ಸಿಲಿಂಡರ್, ಟಂಗ್ಸ್ಟನ್ ಎಲೆಕ್ಟ್ರಾಡ್, ಫುಟ್ ಸ್ವಿಚ್, ಸೆಂಟರ್ ಪಂಚ್, ಅಲ್ಯೂಮಿನಿಯಂ ಶೀಟ್ 2 mm ಥಿಕ್. ಈಗ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಫಿಲೆಟ್ ವೆಲ್ಡ್ ಟಿ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಿಪರೇಷನ್ಸ್ ನೋಡೋಣ. ಸಂಭವಿಸಬಹುದಾದ ಅಪಾಯಗಳಿಂದ ನಮ್ಮನ್ನು ಕಾಪಾಡಿಕೊಳ್ಳಲು ಸೇಫ್ಟಿ ಗಾಗಲ್ಸ್, ಗ್ಲೌಸ್ ಮತ್ತು ಕಿವಿಯನ್ನು ರಕ್ಷಿಸಲು ಸೂಕ್ತವಾದ ವೈಯಕ್ತಿಕ ರಕ್ಷಣಾ ಸಾಧನಗಳನ್ನು PPE ಧರಿಸಿ. ನೀವು ಚೆನ್ನಾಗಿ ಸ್ವಚ್ಛಗೊಳಿಸಿದ ಮತ್ತು ಒಳ್ಳೆ ಗಾಳಿ ಇರುವ ವರ್ಕ್ ಸ್ಪೇಸ್ ಹೊಂದಿದ್ದೀರಾ ಎಂದು ಖಚಿತಪಡಿಸಿಕೊಳ್ಳಿ. ಮಾರ್ಕಿಂಗ್ ಮತ್ತು ಕಟಿಂಗ್ ಮಾಡಲು ಅಗತ್ಯವಿರುವ ಗಾತ್ರದ ಅಲ್ಯೂಮಿನಿಯಂ ಶೀಟ್ ತೆಗೆದುಕೊಳ್ಳಿ. ಅಲ್ಯೂಮಿನಿಯಂ ಶೀಟ್ ಅನ್ನು ವೆಲ್ಡಿಂಗ್ ಟೇಬಲ್ ಮೇಲೆ ಇಡಿ. ಅಳತೆಯನ್ನು ಮಾರ್ಕ್ ಮಾಡಲು ಶೀಟ್ ಮೇಲೆ ಮಾರ್ಕ್ ಮೀಡಿಯಾ ಅಪ್ಲೈ ಮಾಡಿ. ವೆಲ್ಡಿಂಗ್ ಟೇಬಲ್ನಲ್ಲಿ ಮಾರ್ಕ್ ಮಾಡಲು ಅಗತ್ಯವಿರುವ ಎಲ್ಲ ಅಳತೆ ಸಾಧನಗಳನ್ನು ರೆಡಿಯಾಗಿ ಇಡಿ. ಬೇಕಾದ ಕಟಿಂಗ್ ಲೈನ್: 150 mm ಉದ್ದ, 50 mm ಅಗಲವನ್ನು ನಿಖರವಾಗಿ 1.6 mm ದಪ್ಪದ ಅಲ್ಯೂಮಿನಿಯಂನ 2 ಪೀಸಸ್ಗಳಲ್ಲಿ ಮಾರ್ಕ್ ಮಾಡಲು ರೂಲರ್ ಅಥವಾ ಮೆಜರಿಂಗ್ ಟೇಪ್ ಬಳಸಿ. ವಿಸಿಬಲ್ ಲೈನ್ಸ್ಗಳನ್ನು ಮಾರ್ಕ್ ಮಾಡಲು ಸ್ಕ್ರೈಬರ್ ಬಳಸಿ. ನೀವು ಪ್ರೆಷರ್ ಕೊಡಲು ಮುಂದುವರಿಸಿದಂತೆ ಹ್ಯಾಂಡ್ ಶಿಯರಿಂಗ್ ಮಿಷಿನ್ ಅನ್ನು ಮಾರ್ಕ್ ಮಾಡಿದ ಕಟಿಂಗ್ ಲೈನ್ ಮೇಲೆ ಇಡಿ. ನಿಧಾನವಾಗಿ ಮತ್ತು ಕಂಟ್ರೋಲಲ್ಲಿದ್ದರೆ ಕಟ್ಟಿಂಗ್ ಒಳ್ಳೆ ಫಲಿತಾಂಶಗಳನ್ನು ನೀಡುತ್ತದೆ. ಮೊನಚಾದ ಅಂಚುಗಳು ಮತ್ತು ಶೀಟ್ ಹಾಳಾಗದಂತೆ ತಡೆಯುತ್ತದೆ. ಕತ್ತರಿಸುವ ಪ್ರಾಸೆಸ್ ಪೂರ್ಣಗೊಂಡ ನಂತರ ಕಟ್ ನೇರವಾಗಿರುವಂತೆ ಹೆಚ್ಚಿನ ಗಮನವನ್ನು ನೀಡಿ. ಅದು ಕ್ಲೀನ್ ಆಗಿ ಚೆನ್ನಾಗಿ ಕಾಣಲು ಅಗತ್ಯವಿದ್ದರೆ ರಫ್ ಅಂಚುಗಳನ್ನು ಫೈಲ್ ಮಾಡಿ. ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ಬಳಸಿ ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸಿ. ಕೊಳೆಯನ್ನು ತೆಗೆದುಹಾಕಲು ಅಸಿಟೋನ್ ಅಥವಾ ಆಲ್ಕೋಹಾಲ್ ಬಳಸಿ ಕೆಮಿಕಲ್ ಕ್ಲೀನಿಂಗ್ ಸಹ ಮಾಡಿ. GTAW ಮಿಷಿನ್ ಸೆಟಪ್ ಮಾಡಿ. ವೆಲ್ಡಿಂಗ್ ಮಿಷಿನ್ಸ್ಗಳ ಪವರ್ ಕೇಬಲ್ಸ್ಗಳನ್ನು ಪರಿಶೀಲಿಸಿ. ಪವರ್ ಕೇಬಲ್ಸ್ಗಳಲ್ಲಿ ಎಲ್ಲಿಯೂ ಏನೂ ಕಟ್ ಆಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ.
ನೀವು ಯಾವುದಾದರೂ ಡಿಫೆಕ್ಟ್ಸ್ಗಳನ್ನು ಗುರುತಿಸಿದರೆ ತಕ್ಷಣವೇ ಅದನ್ನು ಸರಿಪಡಿಸಬೇಕು. ವೆಲ್ಡಿಂಗ್ ಟಾರ್ಚ್ ಕೇಬಲ್ಸ್ಗಳಲ್ಲಿ ಏನಾದರೂ ಡಿಫೆಕ್ಟ್ಸ್ ಇದೆಯೇ ಎಂದು ಪರಿಶೀಲಿಸಿ. ವೆಲ್ಡಿಂಗ್ ಟಾರ್ಚ್ ಅನ್ನು ಪರಿಶೀಲಿಸಿ ಮತ್ತು ಅದು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ವೆಲ್ಡಿಂಗ್ ಮೆಷಿನ್ ಆನ್ ಮಾಡಿ ಮತ್ತು ವೋಲ್ಟೇಜ್ ಹಾಗೂ ಆಂಪಿಯರ್ ಅನ್ನು ಪರಿಶೀಲಿಸಿ. ವೋಲ್ಟೇಜ್ ಮತ್ತು ಆಂಪಿಯರ್ ಸರಿಯಾಗಿದ್ದರೆ ವೆಲ್ಡಿಂಗ್ ಪ್ರಾಸೆಸ್ಗೆ ಮಿಷಿನ್ ಅನ್ನು ಸೆಟ್ ಮಾಡಿ. ಅಲ್ಯೂಮಿನಿಯಂ ಫಿಲರ್ ವೈರ್ 1.6 mm 95% ಅಲ್ಯೂಮಿನಿಯಂ ಮತ್ತು 5% ಸಿಲಿಕಾನ್ ಆಯ್ಕೆ ಮಾಡಿ. ಆಂಪರೇಜ್ ಅನ್ನು 75 ರಿಂದ 100 ಆಂಪ್ಗೆ ಸೆಟ್ ಮಾಡಿ. ಆರ್ಗಾನ್ ಗ್ಯಾಸ್ಗೆ ಗ್ಯಾಸ್ ಫ್ಲೋ ರೇಟ್ ಅನ್ನು 7 LPM ಲೀಟರ್ಸ್ ಪರ್ ಮಿನಿಟ್ಗೆ ಸೆಟ್ ಮಾಡಿ. ಸ್ಕ್ರಾಪ್ ಪ್ಲೇಟ್ನಲ್ಲಿ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ. ಟೆಸ್ಟ್ ಚೆನ್ನಾಗಿ ಬಂದರೆ ವೆಲ್ಡಿಂಗ್ ಪ್ರಾಸೆಸ್ ಶುರು ಮಾಡಿ. ವೆಲ್ಡಿಂಗ್ ಟೇಬಲ್ನ ಮೇಲೆ ಮೊದಲು ಶೀಟ್ ಸೆಟ್ ಮಾಡಿ. ಕೆಳಗಿನ ಶೀಟ್ನ ಮಧ್ಯದಲ್ಲಿ ಅಂದರೆ ಕೆಳಗಿನ ಹಾಳೆಗೆ ಪರ್ಪೆಂಡಿಕ್ಯುಲರ್ ಆಗಿ ಎರಡನೇ ಶೀಟ್ ಅನ್ನು ಇಡಿ. 1.6 mm ಸೈಜ್ ಟಂಗ್ಸ್ಟನ್ ಜಿರ್ಕಾನಿಯಂ ಎಲೆಕ್ಟ್ರಾಡ್ ಬಳಸಿ. 95% ಅಲ್ಯೂಮಿನಿಯಂ 5% ಸಿಲಿಕಾನ್ ಫಿಲ್ಲರ್ ವೈರ್ 1.6 mm ಆಯ್ಕೆ ಮಾಡಿ. ಸಮಾನ ಅಂತರದಲ್ಲಿ ಅಂದರೆ 50 mm ಅಂತರದಲ್ಲಿ ಟ್ಯಾಕ್ ವೆಲ್ಡ್ ಮಾಡಿ. ಇದರಿಂದ ಸಮಾನವಾದ 90 ಡಿಗ್ರಿ ಟೀನಂತೆ ಪ್ಲೇಟ್ ಸೆಟ್ ಮಾಡಲು ಸಾಧ್ಯವಾಗುತ್ತದೆ. ಈಗ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಬಳಸಿ ಫ್ಲಾಟ್ ಪೊಸಿಷನ್ನಲ್ಲಿ 1.6 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಟಿ ಜಾಯಿಂಟ್ ಅನ್ನು ಮಾಡಲು ಬೇಕಾದ ಪ್ರೀ ವೆಲ್ಡಿಂಗ್ ಪ್ರಾಸೆಸ್ ನೋಡೋಣ. ಟ್ಯಾಕ್ ವೆಲ್ಡ್ ಮಾಡಿದ ಅಲ್ಯೂಮಿನಿಯಂ ಶೀಟ್ ಟಿ ಜಾಯಿಂಟ್ ಅನ್ನು ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಟೇಬಲ್ ಮೇಲೆ ಇಡಿ. ಫ್ಲಾಟ್ ಪೊಸಿಷನ್ನಲ್ಲಿ ವೆಲ್ಡಿಂಗ್ ಟೇಬಲ್ ಮೇಲೆ ಟ್ಯಾಕ್ ವೆಲ್ಡ್ ಮಾಡಿದ ಟಿ ಜಾಯಿಂಟ್ ವರ್ಕ್ ಪೀಸ್ ಅನ್ನು ವೆಲ್ಡಿಂಗ್ ಪ್ರಾಸೆಸ್ ಮಾಡಲು ಸಾಧ್ಯವಾಗುವಂತೆ ಇಡಿ. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಮಿಷಿನ್ ಸೆಟ್ ಮಾಡಿ. ಪವರ್ ಸಪ್ಲೈ ಕೆಳಗೆ ಕೊಡಲಾದಂತೆ ಆಯ್ಕೆ ಮಾಡಿ. ಹೀಲಿಯಂಗೆ ಶೀಲ್ಡಿಂಗ್ ಗ್ಯಾಸ್ ಆಗಿ DCEN ಅನ್ನು ಬಳಸಿ. ಶೀಲ್ಡಿಂಗ್ ಗ್ಯಾಸ್ ಆಗಿ ಆರ್ಗಾನ್ಗೆ AC ಪವರ್ ಸೋರ್ಸ್ ಬಳಸಿ. ವೆಲ್ಡಿಂಗ್ನಲ್ಲಿ ಹೆಚ್ಚಾಗಿ ಆರ್ಗಾನ್ ಗ್ಯಾಸ್ ಬಳಸಲಾಗುತ್ತದೆ. ಮಿಷಿನ್ ಪಕ್ಕದಲ್ಲಿ ಆರ್ಗಾನ್ ಸಿಲಿಂಡರ್ ಅನ್ನು ಟ್ರಾಲಿಯಲ್ಲಿ ಸುರಕ್ಷಿತವಾದ ದೂರದಲ್ಲಿ ಇಡಿ. ಆರ್ಗಾನ್ ಸಿಲಿಂಡರ್ನ ವಾಲ್ವ್ ಅನ್ನು ಚೆಕ್ ಮಾಡಿ. ತೆರೆಯಲು ಮತ್ತು ಗ್ಯಾಸ್ ಪ್ರೆಷರ್ ಪರೀಕ್ಷಿಸಲು ಸಿಲಿಂಡರ್ ಕೀಯನ್ನು ಬಳಸಿ. ಆರ್ಗಾನ್ ಗ್ಯಾಸ್ ಸಿಲಿಂಡರ್ನಲ್ಲಿ ಗ್ಯಾಸ್ ಫ್ಲೋ ಮೀಟರ್ ಮತ್ತು ರೆಗ್ಯುಲೇಟರ್ ಅನ್ನು ಫಿಕ್ಸ್ ಮಾಡಿ. ಗ್ಯಾಸ್ ಫ್ಲೋ ಮೀಟರ್ ಮತ್ತು ರೆಗ್ಯುಲೇಟರ್ನಲ್ಲಿ ಏನಾದರೂ ಗ್ಯಾಸ್ ಲೀಕೇಜ್ ಆಗುತ್ತಿದೆಯೇ ಎಂದು ಪರಿಶೀಲಿಸಿ. ಏನಾದರೂ ಲೀಕೇಜ್ ಇದ್ದರೆ ತಕ್ಷಣ ಅದನ್ನು ಸರಿಪಡಿಸಿ. ಫಿಕ್ಸಿಂಗ್ ಕ್ಲ್ಯಾಂಪ್ ಬಳಸಿ ರೆಗ್ಯುಲೇಟರ್ಗೆ ಗ್ಯಾಸ್ ಫ್ಲೋ ಕೇಬಲ್ನ ಒಂದು ತುದಿಯನ್ನು ಫಿಕ್ಸ್ ಮಾಡಿ. ಕೇಬಲ್ನ ಇನ್ನೊಂದು ತುದಿಯನ್ನು ವೆಲ್ಡಿಂಗ್ ಟಾರ್ಚ್ಗೆ ಫಿಕ್ಸ್ ಮಾಡಿ. ಅಲ್ಯೂಮಿನಿಯಂ ಫಿಲ್ಲರ್ ವೈರ್ 1.6 mm 95% ಅಲ್ಯೂಮಿನಿಯಂ ಮತ್ತು 5% ಸಿಲಿಕಾನ್ ಆಯ್ಕೆ ಮಾಡಿ. ಆಂಪರೇಜ್ ಅನ್ನು ಸೆಟ್ ಮಾಡುವ ಮೊದಲು ಗೈಡ್ಲೈನ್ ಅಥವಾ ಯೂಸರ್ ಮ್ಯಾನ್ಯುಯಲ್ ನೋಡುವುದು ಉತ್ತಮ. ಆಂಪರೇಜ್ ಅನ್ನು 75 ರಿಂದ 100 ಆಂಪ್ಗೆ ಸೆಟ್ ಮಾಡಿ. ಗ್ಯಾಸ್ ಫ್ಲೋ ರೇಟ್ ಸೆಟ್ ಮಾಡಲು ಗ್ಯಾಸ್ ರೆಗ್ಯುಲೇಟರ್ ಬಳಸಿ. ಗ್ಯಾಸ್ ಫ್ಲೋ ರೇಟ್ ಸೆಟ್ ಮಾಡಲು ಯೂಸರ್ ಗೈಡ್ಲೈನ್ ಅಥವಾ ಯೂಸರ್ ಮ್ಯಾನ್ಯುಯಲ್ ನೋಡುವುದು ಉತ್ತಮ. ಆರ್ಗಾನ್ ಗ್ಯಾಸ್ಗೆ ಗ್ಯಾಸ್ ಫ್ಲೋ ರೇಟ್ ಅನ್ನು 7 LPM ಅಂದರೆ ಲೀಟರ್ಸ್ ಪರ್ ಮಿನಿಟ್ಗೆ ಸೆಟ್ ಮಾಡಿ. ಸ್ಕ್ರಾಪ್ ಪ್ಲೇಟ್ನಲ್ಲಿ ಆರ್ಕ್ ಅನ್ನು ಸ್ಟ್ರೈಕ್ ಮಾಡಿ. ವೆಲ್ಡ್ ಬೀಡ್ನ ರಿಇನ್ಫೋರ್ಸ್ಮೆಂಟ್ ಪರಿಶೀಲಿಸಿ ಮತ್ತು ಸರಿಯಾದ ಅಗಲವನ್ನು ಮೇಂಟೈನ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ವೆಲ್ಡಿಂಗ್ ಶುರು ಮಾಡುವ ಮೊದಲು ಫಿಲ್ಲರ್ ರಾಡ್ ರೆಡಿಯಾಗಿ ಇಡಿ.
ಫಿಲ್ಲರ್ ರಾಡ್ ಮತ್ತು ಟಾರ್ಚ್ ಅನ್ನು 10 ರಿಂದ 15 ಡಿಗ್ರಿ ಮತ್ತು 70 ರಿಂದ 80 ಡಿಗ್ರಿ ಕೋನದಲ್ಲಿ ವೆಲ್ಡ್ ಲೈನ್ಗೆ ಹಿಡಿದುಕೊಳ್ಳಲಾಗುತ್ತದೆ. ವೆಲ್ಡಿಂಗ್ ಅನ್ನು ಫಿನಿಶ್ ಮಾಡಿ ಮತ್ತು ಕ್ರಾಟರ್ ಅನ್ನು ಫಿಲ್ ಮಾಡಲು ಮರೆಯಬೇಡಿ. ವೆಲ್ಡ್ ಬೀಡ್ ನ ರಿಇನ್ಫೋರ್ಸ್ಮೆಂಟ್ ಪರಿಶೀಲಿಸಿ ಮತ್ತು ಸರಿಯಾದ ಅಗಲವನ್ನು ಮೇಂಟೈನ್ ಮಾಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿದ್ದರೆ ಏಕರೂಪದ ಪ್ರಯಾಣದ ವೇಗದೊಂದಿಗೆ ಎರಡನೇ ರನ್ ಅನ್ನು ಡೆಪಾಸಿಟ್ ಮಾಡಿ. ಸ್ಟೇನ್ಲೆಸ್ ಸ್ಟೀಲ್ ವೈರ್ ಬ್ರಷ್ ನಿಂದ ವೆಲ್ಡ್ ಬೀಡ್ ಅನ್ನು ಕ್ಲೀನ್ ಮಾಡಿ. ವೆಲ್ಡ್ ಬೀಡ್ ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸಿ. ಈಗ ಡಿಫೆಕ್ಟ್ಸ್ ಗಳನ್ನು ನೋಡೋಣ. ಬ್ಲೋ ಹೋಲ್ಸ್, ಎಕ್ಸೆಸ್ ರಿಇನ್ಫೋರ್ಸ್ಮೆಂಟ್, porosity, lack of penetration, humps. ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ TIG ಗಾಗಿ ಸುರಕ್ಷತಾ ಮುನ್ನೆಚ್ಚರಿಕೆಗಳು. ನಿರ್ದಿಷ್ಟಪಡಿಸಿದ್ದಕ್ಕಿಂತ ಹೆಚ್ಚಿನ ಫ್ಯೂಸ್ಗಳನ್ನು ಎಂದಿಗೂ ಇನ್ಸ್ಟಾಲ್ ಮಾಡಬೇಡಿ. ಎಲೆಕ್ಟ್ರಿಕಲ್ ಕನೆಕ್ಷನ್ ಟೈಟ್ ಆಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಆಪರೇಷನ್ನಲ್ಲಿರುವಾಗ ಮಿಷಿನ್ ಅನ್ನು ಎಂದಿಗೂ ತೆರೆಯಬೇಡಿ. ಉತ್ತಮ ವೆಂಟಿಲೇಷನ್ ಮೇಂಟೈನ್ ಮಾಡಿ. ಸರಿಯಾದ ಬಣ್ಣದ ಲೆನ್ಸಸ್ ಬಳಸಿ. ಸರಿಯಾದ ಬಟ್ಟೆ ಧರಿಸಿ. ಗ್ರೈಂಡಿಂಗ್ ಮಾಡುವಾಗ ಸೇಫ್ಟಿ ಗ್ಲಾಸಸ್ ಧರಿಸಿ. ದಹನಕಾರಿ ವಸ್ತುಗಳನ್ನು ವೆಲ್ಡ್ ಏರಿಯಾದಿಂದ ಹೊರಗಿಡಿ. ಯಾವಾಗಲೂ ವೆಲ್ಡಿಂಗ್ ಮಿಷಿನ್ ಅನ್ನು ಸರಿಯಾಗಿ ಅರ್ತ್ ಮಾಡಿ. ಲೆಫ್ಟ್ ವರ್ಡ್ ಡೈರೆಕ್ಷನ್ ನಲ್ಲಿ ಹೋಗಿ. ಟಾರ್ಚ್ನ ಸರಿಯಾದ ಕೋನ ಮತ್ತು ಪ್ರಯಾಣದ ವೇಗವನ್ನು ಬಳಸುವ ಮೂಲಕ ಓವರ್ ಡೆಪಾಸಿಷನ್ ತಪ್ಪಿಸಿ. ಸಮಾನ ಲೆಗ್ ಲೆಂತ್ ಮತ್ತು ಸೈಜ್ ಸರಿಯಾಗಿದೆಯೇ ಎಂದು ವೆಲ್ಡ್ ಅನ್ನು ಪರೀಕ್ಷಿಸಿ. ಈ ಪಾಠದಲ್ಲಿ ನಾವೇನು ಕಲಿತೇವೆಂದರೆ 150 mm ಉದ್ದ, 50 mm ಅಗಲ ಮತ್ತು 1.6 mm ದಪ್ಪದ ಪ್ರಕಾರ ಶೀಟ್ ಅನ್ನು ತಯಾರಿಸುವುದು. ಟಂಗ್ಸ್ಟನ್ ಎಲೆಕ್ಟ್ರಾನ್ ಮತ್ತು ಫಿಲ್ಲರ್ ಮೆಟಲ್ನ ಟೈಪ್ ಮತ್ತು ಸೈಜ್ ಅನ್ನು ಆಯ್ಕೆ ಮಾಡುವುದು. ಪ್ಲೇಟ್ ಅನ್ನು ಟಿ ಜಾಯಿಂಟ್ ಆಗಿ ಸೆಟ್ ಮಾಡುವುದು ಮತ್ತು ಎರಡು ಕೋಣೆಯಲ್ಲಿ ಟ್ಯಾಕ್ ವೆಲ್ಡ್ ಮಾಡುವುದು. ಲೆಫ್ಟ್ ವರ್ಡ್ ಟೆಕ್ನಿಕ್ ಬಳಸಿಕೊಂಡು ವೆಲ್ಡ್ ಬೀಡ್ ಡೆಪಾಸಿಟ್ ಮಾಡುವುದು. ಸ್ಟೀಲ್ ವೈರ್ ಬ್ರಷ್ ಬಳಸಿ ವೆಲ್ಡ್ ಬೀಡ್ ಸ್ವಚ್ಛಗೊಳಿಸುವುದು. ವೆಲ್ಡ್ ಬೀಡ್ನಲ್ಲಿ ಏನಾದರೂ ಸರ್ಫೇಸ್ ಡಿಫೆಕ್ಟ್ಸ್ ಇದೆಯೇ ಎಂದು ಪರೀಕ್ಷಿಸುವುದು. ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ GTAW ಬಳಸಿ ಫ್ಲಾಟ್ ಪೊಸಿಷನ್ ನಲ್ಲಿ 1.6 mm ದಪ್ಪವಿರುವ ಅಲ್ಯೂಮಿನಿಯಂ ಶೀಟ್ನಲ್ಲಿ ಫಿಲ್ಲೆಟ್ ವೆಲ್ಡ್ ಟಿ ಜಾಯಿಂಟ್ನ ವೆಲ್ಡಿಂಗ್ ಪ್ರಾಸೆಸ್ ನೀವೆಲ್ಲರೂ ಅರ್ಥ ಮಾಡಿಕೊಂಡಿದ್ದೀರಿ ಎಂದು ನಾನು ಬಯಸುತ್ತೇನೆ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಮುಂದಿನ ಸೆಷನ್ನಲ್ಲಿ ಸಿಗೋಣ.